ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಈಗಲೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅನ್ನೋದನ್ನ ಚೆಕ್ ಮಾಡೋಣ ಈ ಒಂದು ಜನರಲ್ ರೀಡಿಂಗಲ್ಲಿ. ಓಕೆನಾ? ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ಇಲ್ಲಿ ನಿಮ್ಮ ಕಣ್ಮುಂದೆ 3 ಚಿತ್ರಗಳಿದೆ. ಫಸ್ಟ್ ಒನ್, ಮೊದಲನೇದು ಬಳೆ ಇದೆ, ರೆಡ್ ಕಲರ್ ಕೆಂಪು ಬಣ್ಣದ ಬಳೆ ಇದೆ. ಎರಡನೇದು ವಾಚ್, ಕೈ ಗಡಿಯಾರ, ಹಾಗೆಯೇ ಮೂರನೇದು ಕಿವಿ ಓಲೆ, ಜುಮ್ಕ. ಓಕೆನಾ? ಸೊ ಈ ಮೂರರಲ್ಲಿ ಯಾವ ಚಿತ್ರ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ್ಯಂಡ್ ಯೂನಿವರ್ಸ್ ಈ ಒಂದು ಚಿತ್ರದಲ್ಲಿ ನಿಮಗೆ ಮೆಸೇಜ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಕನೆಕ್ಟ್ ಆಗ್ತಿದೆ, ಆ ಒಂದು ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ವಿಡಿಯೋನ ಪಾಸ್ ಮಾಡಿ ನಿಧಾನಕ್ಕೆ ಆಯ್ಕೆ ಮಾಡ್ಕೊಳ್ಳಿ. ಕಣ್ಮುಚ್ಚಿ ರಿಲ್ಯಾಕ್ಸ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ದೆನ್ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಬೋದು. ಓಕೆನಾ? ಹಾಗೆಯೇ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಜೊತೆ ಪ್ರತಿಯೊಬ್ಬರು ಕೂಡ ಕನೆಕ್ಟ್ ಆಗಿ. ಓಕೆನಾ? ಎಸ್, ಇವಾಗ ಇನ್ನೊಂದು ವಿಷಯನ ಹೇಳ್ತೀನಿ. ಪ್ರತಿಯೊಂದು ಫೈಲಿಗೂ ಕೂಡ ನಾನೊಂದು ಕಮೆಂಟ್ ಲೈನನ್ನು ಹೇಳ್ತೀನಿ. ಆ ಕಮೆಂಟ್ ಲೈನನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ಕಮೆಂಟ್ ಲೈನಲ್ಲಿ ನಾನೇನು ಹೇಳಿರ್ತೀನಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ನಿಲ್ಲಿಸ್ಬಿಟ್ಟು ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಎಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾರೆಲ್ಲ ಫಸ್ಟ್ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಒಂದಷ್ಟು ಸೈಲೆನ್ಸ್ ಅನ್ನುವಂತಹ ಒಂದು ಎನರ್ಜಿಲಿ ಬರ್ತಿದೆ. ಮೌನದ ಪ್ರೀತಿ ಅನ್ನುವಂತಹ ಒಂದು ಎನರ್ಜಿಲಿ ಮೊದಲನೇದಾಗಿ ಬರ್ತಾ ಇರುವಂಥದ್ದು. ಓಕೆನಾ? ಸೊ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥ ಇನ್ನೊಂದು ಮೆಸೇಜ್ ಏನು ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ರೆ. ನಿಮ್ಮ ನೆನಪುಗಳು ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ಅದು ಇತ್ತೀಚಿನ ಒಂದು 15 ದಿನದಿಂದ ಇರಬಹುದು, 1 ಮಂತಿಂದ ಆಗಿರಬಹುದು, 1 ತಿಂಗಳಿಂದ ಆಗಿರಬಹುದು, ಅಥವಾ ಈ 15 ದಿನದಿಂದ ನಿಮ್ಮ ನೆನಪುಗಳು ಅವರಿಗೆ ಬಿಡದೆ ಕಾಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆದ್ರೆ ಇಲ್ಲಿ ನಿಮ್ಮ ಪರ್ಸನ್ ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಆದ್ರೆ ಅದನ್ನ ಹೇಳೋದಿಕ್ಕೆ ಅವ್ರೆಲ್ಲೋ ಒಂದ್ ಕಡೆ ಭಯ ಪಡ್ತಿದ್ದಾರೆ, ಹೆದರ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೆ ಅವರು ಹೆದರ್ತಾ ಇದ್ದಾರೆ. ಇಲ್ಲಿ ಇಬ್ರು ಕೂಡ ಒಬ್ರನ್ನೊಬ್ರನ್ನ ಪ್ರೀತಿ ಮಾಡ್ತಿರೋಂತ ಒಂದು ಎನರ್ಜಿ ಕೂಡ ಬರ್ತಿದೆ. ನೀವು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಇಬ್ರು ಕೂಡ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಅಂತ ಇಲ್ಲಿ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆನಾ? ಅಂಡ್ ನಿಮ್ಮ ಎನರ್ಜಿ ಅದಕ್ಕೂ ಮುಂಚೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಒಂದು ಬ್ಯಾಂಗಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಒಂದು ಎನರ್ಜಿ ಕ್ಲಿಯರ್ ಆಗಿ ಬರ್ತಿರುವಂಥದ್ದು ಸೈಲೆಂಟ್ ಆದ್ರೆ ಡೀಪ್ ಲವ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಭಾವನೆಗಳೇನಿದೆ, ಆ ಫೀಲಿಂಗ್ಸ್ ಎಲ್ಲ ಏನಿದೆ ಅದು ಇನ್ನೂ ಕೂಡ ಹೋಗ್ಲಿಲ್ಲ. ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ಅಚ್ಚುಳಿಯದೆ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಆದ್ರೆ ಅವರು ತಮ್ಮ ಎಮೋಷನ್ನ ಎಲ್ಲೋ ಒಂದ್ ಕಡೆ ಅವರು ಮನಸ್ಸಲ್ಲೇ ಲಾಕ್ ಮಾಡಿ ಇಟ್ಟಿರುವಂತಹ ಒಂದು ಎನರ್ಜಿ ಇದೆ. ಆ ಎಮೋಷನ್ಸ್ ಯಾವುದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮುಚ್ಚಿಟ್ಕೊಂಡು ಲಾಕ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್. ಓಕೆನಾ? ಇಲ್ಲಿ ನೋಡಬಹುದು ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ, ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡುವಂತಹ ಕೆಲವೊಂದ್ಸಲ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ನಿಮ್ಮ ಹತ್ರ ಹೇಳಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇಲ್ಲಿ ಟ್ರೈ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಅದನ್ನೇ ಅಲ್ಲೇ ಹೈಡ್ ಮಾಡ್ಬಿಡ್ತಾರೆ, ಅದನ್ನ ಅಲ್ಲಿಯೇ ಸ್ಟಾಪ್ ಮಾಡ್ಬಿಡುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಬಟ್ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಬಟ್ ಅವರಾಗೆ ಹೇಳ್ಕೊಂಡ್ಲಿ ಅನ್ನುವಂತಹ ಎನರ್ಜಿ ಕೂಡ ನಿಮ್ಮಲ್ಲೂ ಬರ್ತಿರುವಂತದ್ದು. ಅವರಾಗೆ ಹೇಳ್ಕೊಂಡ್ಲಿ, ಅವರಾಗೆ ಓಪನ್ ಅಪ್ ಆಗಿ ನನ್ನ ಹತ್ರ ಹೇಳ್ಕೊಂಡ್ಲಿ, ನಾನೇ ಯಾಕೆ ಬಾಯ್ಬಿಟ್ಟು ಕೇಳಿಸೋದು ಅಥವಾ ಕೇಳೋದು ಅನ್ನುವಂಥ ಒಂದು ಎನರ್ಜಿ ಕೂಡ ನಿಮ್ಮಲ್ಲಿ ಬರ್ತಾ ಇದೆ. ಬಟ್ ಅವ್ರ ಮನಸ್ಸಲ್ಲಿ ಈಗಲೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ವೆರಿ ಸೂನ್ ಅವರು ಧೈರ್ಯ ಮಾಡಿ ನಿಮ್ಮ ಹತ್ರ ಅವರ ಫೀಲಿಂಗ್ಸ್ ಏನಿದೆ, ಅವರ ಮನಸ್ಸಲ್ಲಿರುವಂತ ಪ್ರೀತಿನ ವೆರಿ ಸೂನ್ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅನ್ನೋಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಹೇಳ್ಕೊಳ್ಳೋ ಹಾಗೆ ನೀವೆಲ್ಲ ಒಂದ್ ಕಡೆ ಮಾಡ್ತೀರಾ ಅಂತಾನೂ ಬರ್ತಾ ಇದೆ ಎನರ್ಜಿ. ದಟ್ ಮೀನ್ಸ್ ಅವ್ರ ಹತ್ರ ನೀವು ಬಾಯ್ ಬಿಡಿಸ್ಬೋದು, ಅಥವಾ
ಏನಾದ್ರೂ ಒಂದು ವಿಷಯ ಟಾಪಿಕ್ ಇಟ್ಕೊಂಡು ಕೇಳಿಬಿಟ್ಟು ಅವರು ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋ ಹಾಗೆ ಮಾಡ್ತೀರಾ ನೀವು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ವೆರಿ ಸೂನ್ ಇಲ್ಲಿ ನೋಡಿದಾಗ ಒಂದು 3 ಮಂತ್ ಒಳಗಡೆ, ಒಂದು 6 ಮಂತ್ ಒಳಗಡೆ ಅನ್ನೋಂಥ ಒಂದು ಎನರ್ಜಿನ ಇಲ್ಲಿ ಬರ್ತಾ ಇದೆ. ಅಷ್ಟರೊಳಗಡೆ ಅವ್ರು ನಿಮ್ಮ ಹತ್ರ ಎಲ್ಲ ಫೀಲಿಂಗ್ಸ್‌ನ ಶೇರ್ ಮಾಡ್ಕೊಳ್ತಾರೆ. ಓಕೆನಾ? ಸೊ ಫಸ್ಟ್ ಒನ್ ಯಾರು ಈ ಒಂದು ಬಳೆನ ಚೂಸ್ ಮಾಡ್ಕೊಂಡಿದ್ದೀರಾ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಫೀಲಿಂಗ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಓಕೆನಾ? ಸೊ ಥ್ಯಾಂಕ್ ಯು. ಸೆಕೆಂಡ್ ಒನ್ ಯಾರು ವಾಚ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಕೈ ಗಡಿಯಾರನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಅಂಡ್ ಅವ್ರ ಮನಸ್ಸಲ್ಲಿ ತುಂಬಾ ಕನ್ಫ್ಯೂಷನ್ ಇರುವಂತದ್ದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಈ ಪೈಲ್ ಸೆಕೆಂಡ್ ಒನ್ ಯಾರು ಎರಡನೇ ಚಿತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಎನರ್ಜಿಯಲ್ಲಿ ಎಲ್ಲೋ ಒಂದ್ ಕಡೆ ಮಿಶ್ರವಾಗಿರುವಂತದ್ದು, ಅಂದ್ರೆ ಎಲ್ಲಾ ಫೀಲಿಂಗ್ಸ್ ಒಟ್ಟಿಗೆ ಆಗಿರುವಂತದ್ದು. ಓಕೆನಾ? ಚಿತ್ರಾನ್ನ ತರ. ಓಕೆ, ಸೊ ಆ ತರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಭಾವನೆ ಇದೆ, ಆದ್ರೆ ಸ್ಪಷ್ಟ ಇಲ್ಲ ಅವರಲ್ಲಿ. ಹೌದಾ, ಇದು ಲವ್ ಏನಾ, ಇವ್ರ ಮೇಲೆ ಇರೋದು ಫೀಲಿಂಗ್ಸ್ ಏನಾ, ಅಥವಾ ನಾನು ಇವ್ರನ್ನ ಪ್ರೀತಿ ಮಾಡಬಹುದಾ, ಏನು ಅವರಿಗೆ ಕನ್ಫ್ಯೂಷನ್ ಇದೆ ಇಲ್ಲಿ. ಅದು ಪ್ರೀತಿನ, ಅಟ್ರಾಕ್ಷನ್, ಲವ್, ಅಥವಾ ಸುಮ್ಮನೆ ನೋಡಿಬಿಟ್ಟು ಹಾ ಚೆನ್ನಾಗಿದ್ದಾಳೆ ಹುಡುಗಿ ಅಥವಾ ಚೆನ್ನಾಗಿದ್ದಾನೆ ಹುಡುಗ ಅಂತ ಅನ್ಸಿದ್ಯಾ, ಈ ರೀತಿಯಾಗಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಇದೆ ಅನ್ನುವಂತ ಒಂದು ಎನರ್ಜಿ ಬರ್ತಿದೆ. ಆದ್ರೆ ಕೆಲವೊಮ್ಮೆ ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ. ಯಾವಾಗ ಅಂತ ಹೇಳಿ ನಿಮ್ಮ ಮೆಸೇಜ್ ಬರ್ದಿದ್ದಾಗ, ನಿಮ್ ಕಾಲ್ ಬರ್ದಿದ್ದಾಗ, ಅಥವಾ ಸಡನ್ ಆಗಿ ಮೆಸೇಜ್ಗಳು, ಈಗ ಆಲ್ಮೋಸ್ಟ್ ನೀವಿಬ್ರು ಮೆಸೇಜ್ಗಳನ್ನ ಮಾಡ್ಕೊಳ್ಬೇಕಿದ್ರೆ ಫಾಸ್ಟ್ ಆಗಿ ರಿಪ್ಲೈಗಳು ಹೋಗುತ್ತೆ. ಈಗ ಅವ್ರ ಮೆಸೇಜ್ ಬಂದ ತಕ್ಷಣ ಒಂದು 2 ಮಿನಿಟ್ಸ್ ಅಲ್ಲಿ ರಿಪ್ಲೈ ನಿಮ್ಮಿಂದ ಹೋಗಿರುತ್ತೆ ಅಥವಾ ಅವರಿಂದ ಬಂದಿರುತ್ತೆ. ಎಲ್ಲಾದ್ರೂ ಸ್ವಲ್ಪ ಡಿಲೇ ಆಯ್ತು, ಲೇಟ್ ಆಯ್ತು, ಒಂದು 5 ಮಿನಿಟ್ಸ್, 10 ಮಿನಿಟ್ಸ್, ಒಂದು 1/4 ಗಂಟೆ ಲೇಟ್ ಆಯ್ತು ಅಂದಾಗ ಅವ್ರಿಗೆ ಟೆನ್ಷನ್ ಶುರು ಆಗುತ್ತೆ. ಏನಾಯ್ತು, ಯಾಕೆ ರಿಪ್ಲೈ ಮಾಡ್ತಾ ಇಲ್ವಲ್ಲ, ಯಾಕೆ ಮೆಸೇಜ್ ಮಾಡ್ತಾ ಇಲ್ವಲ್ಲ, ಈ ರೀತಿಯಾದಂತ ಫೀಲಿಂಗ್ಸ್ ಅವರಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಹಾಗಾಗಿ ಅವ್ರು ಕೆಲವೊಮ್ಮೆ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅವರು ಓಕೆ, ಅವ್ರ ಮನ್ಸಲ್ಲಿ ಅವ್ರು ಯುದ್ಧ ಕೂಡ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ನೋಡಿದಾಗ ನಿಮ್ಮ ಪರ್ಸನ್ ಮನ್ಸಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ, ಫೀಲಿಂಗ್ಸ್ಗಿಂತ ಹೆಚ್ಚಾಗಿ ಕನ್ಫ್ಯೂಷನ್ನೇ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಅವ್ರ ಮನ್ಸು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ನಿಮಿಷ ನಿತ್ತಲ್ಲಿ ಒಂದೊಂದ್ಸಲ ನಿಂತ್ಕೊಂಡಿರಲ್ಲ. ಈಗ ಕೈ ಗಡಿಯಾರ ಯಾವ ರೀತಿಯಾಗಿ ವಾಚ್ ಅಂತ ಹೇಳಿದ್ರೆ ಮುಳ್ಳು ಆ ತರನೇ ತಿರುಗ್ತಾ ಇರತ್ತೆ ಅಲ್ವಾ, ಒಂದ್ಸಲನೂ ಅಲ್ಲಿ ನಿಂತ್ಕೊಂಡಿರಲ್ಲ, ವಾಚ್ ಅಲ್ಲಿ ಹೋಗ್ಬಿಟ್ರೆ ನಿಂತ್ಕೊಂಡಿರತ್ತೆ, ರೈಟ್? ಸೊ ನಾರ್ಮಲ್ ಆಗಿ ವಾಚ್ ಯಾವಾಗ್ಲೂ ಟೈಮ್ ತಿರುಗ್ತಾನೆ ಇರತ್ತೆ ಅಲ್ವಾ, ಆ ರೀತಿಯಾಗಿ ನಿಮ್ಮ ಪರ್ಸನ್ ಮನ್ಸಲ್ಲಿ ಕನ್ಫ್ಯೂಷನ್, ಭಯ ಎಲ್ಲದೂ ತಿರುಗ್ತಾ ಇದೆ. ಅಂಡ್ ಅವ್ರ ಮನ್ಸಲ್ಲೂ ಕೂಡ ಅವಾಗವಾಗ ಮೂಡ್ ಸ್ವಿಂಗ್ಸ್ ಆಗುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಸೆಕೆಂಡ್ ಒನ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ ಈ ಒಂದು ವಾಚ್ ನ, ನೀವು ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ. ಓಕೆ, ಸೊ ಎಸ್, ಮೂರನೇ ಚಿತ್ರವನ್ನ ಯಾರು ಜುಮ್ಕಾ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಅನ್ಕಂಡೀಷನಲ್ ಲವ್. ಓಕೆನಾ? ಯು ಆರ್ ವೆರಿ ವೆರಿ ಲಕ್ಕಿ. ಥರ್ಡ್ ಒನ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಜುಮ್ಕಾವನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ 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 ಪ್ರೀತಿ ಮಾಡ್ತಾರೆ. ಅದರಲ್ಲೂ ಅನ್ಕಂಡೀಷನಲ್ ಲವ್. ಅನ್ಕಂಡೀಷನಲ್ ಲವ್ ಅಂದ್ರೆ ಯಾವ ರೀತಿಯಾಗಿ, ಅನ್ಕಂಡೀಷನಲ್ ಲವ್ನ ನಾವು ಚೂಸ್ ಮಾಡ್ಬೋದು ಅಂದ್ರೆ ಹೋಲಿಕೆ ಮಾಡಬಹುದು ತಾಯಿ ಪ್ರೀತಿಗೆ, ತಂದೆ ಪ್ರೀತಿಗೆ. ಅವ್ರ ಪ್ರೀತಿ ಯಾವಾಗ್ಲೂ ಅನ್ಕಂಡೀಷನಲ್ ಆಗಿರುತ್ತೆ. ನನ್ನ ಮಗಂಗೆ ನಾನು ಇಷ್ಟೇ ಪ್ರೀತಿ ಕೊಡ್ಬೇಕು, ಇಷ್ಟೇ ಅವ್ರನ್ನ ಇದೇ ತರನಲ್ಲೇ ಬೆಳೆಸ್ಬೇಕು, ಹೀಗೇ ಇರ್ಬೇಕು, ಇಷ್ಟೇ ಪ್ರೀತಿ ಕೊಡ್ಬೇಕು, ಆ ತರದ ಏನು ಲಿಮಿಟೇಷನ್ ಇರಲ್ಲ, ರೈಟ್? ಸೊ ಈಗ ಪಾರ್ಟ್ನರ್ಸ್ ಲವ್ವಿಗೂ ಪೇರೆಂಟ್ಸ್ ಲವ್ವಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಲೈಕ್ ಯಾವ ರೀತಿಯಾಗಿ ಪಾರ್ಟ್ನರ್ಸ್ ಅಂತ ಬಂದಾಗ ತುಂಬಾ ವಿಚಿತ್ರವಾದಂತ ಪಾರ್ಟ್ನರ್ಸ್ಗಳು ಸಿಗ್ತಾರೆ ಅಲ್ವಾ. ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಇಂದ ನಿಮಗೆ ಅನ್ಕಂಡೀಷನಲ್ ಲವ್ ಅನ್ನುವಂಥದ್ದು ಸಿಗ್ತಾ ಇದೆ, ಸಿಗತ್ತೆ ಕೂಡ. ಅಂಡ್ ಇಲ್ಲಿ ಅವ್ರ ಮನಸ್ಸಲ್ಲೂ ಕೂಡ ಅನ್ಕಂಡೀಷನಲ್ ಲವ್ ನ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಈ ಪೈಲ್ ನ ಚೂಸ್ ಮಾಡ್ಕೊಂಡಿರೋರಿಗೆ ಬಹಳ ಸ್ಟ್ರಾಂಗ್ ಆಗಿ, ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಇಲ್ಲಿ ಪ್ರೀತಿ ಇನ್ನೂ ಜೀವಂತವಾಗಿದೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ. ಅಂಡ್ ಇಲ್ಲಿ ಅವ್ರು ನಿಮ್ಮನ್ನ ಓಕೆ ಜೀವನ ಸಂಗಾತಿ ಅನ್ನೋ ತರದಲ್ಲಿ ನಿಮ್ಮನ್ನ ಅವ್ರು ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಎನರ್ಜಿಯ ಕನೆಕ್ಟ್ ಮಾಡಿದಾಗ ಈ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೀವು, ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರಿಗೆ ಈಗ ಮದುವೆ ಸೆಟ್ ಆಗಿರಬಹುದು ಅಥವಾ ಮದುವೆ ಕೂಡ ಆಗಿರಬಹುದು, ಆದ್ರೂ ಕೂಡ ಸ್ಟಿಲ್ ನಿಮ್ಮನ್ನ ಅವ್ರು ಇನ್ನೂ ಕೂಡ ಪ್ರೀತಿ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಈಗಲೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ. ಮದುವೆ ಆಗಿದ್ರು ಕೂಡ ಅವ್ರು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಬಟ್ ಟೈಮ್ ಮೀರಿ ಹೋಗಿದೆ, ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಹುಡುಗ ಅಥವಾ ಈ ಹುಡುಗಿ ನಂಗೆ ಸಿಗಲ್ಲ ಅನ್ನೋದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಆ ಪ್ರೀತಿ ಎಲ್ಲೋ ಒಂದ್ ಕಡೆ ಅದಿನ್ನು
ಅಳಿಸೋಗ್ಲಿಲ್ಲ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲೆಲ್ಲೋ ಒಂದ್ ಕಡೆ ಅವ್ರು ನಿಮ್ಮ ಮುಂದೆ ಫ್ಯೂಚರ್ ಭವಿಷ್ಯವನ್ನು ಕೂಡ ಕಂಡಿದ್ರು, ಕನಸನ್ನ ಕಂಡಿದ್ರು ಅನ್ನುವಂತ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಓಕೆ. ಸ್ಟಿಲ್ ಅವ್ರು ಅದನ್ನ ಎಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಹುಡುಗಿ ಅಥವಾ ಹುಡುಗ ಸಿಗಲ್ಲ ಅನ್ನೋದನ್ನ ಎಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಿಮ್ಮ ಮೇಲಿರುವಂತ ಪ್ರೀತಿ ಇನ್ನೂ ಕೂಡ ಅನ್ಕಂಡೀಷನಲ್ ಲವ್ ಇದೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ. ಸೊ ಎಸ್, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಇನ್ನು ಯಾರೆಲ್ಲ ಸಿಂಗಲ್ಸ್, ಇನ್ನು ಪಾರ್ಟ್ನರ್ ಹಾಗೆ ಇದ್ದೀರಾ, ಮದ್ವೆ ಆಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀರಾ, ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಕೂಡ ನಿಮ್ಮ ಜೊತೆಗಿನ ಮುಂದಿನ ಭವಿಷ್ಯವನ್ನ, ಕನಸನ್ನ ಕಾಣ್ತಾ ಇದ್ದಾರೆ. ಡ್ರೀಮ್ ಗರ್ಲ್, ಡ್ರೀಮ್ ಬಾಯ್ ಆಗಿ ನಿಮ್ಮನ್ನ ಅವರು ನೋಡ್ತಾ ಇದ್ದಾರೆ ಅನ್ನೋಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ. ಓಕೆ. ಎಸ್, ಇಲ್ಲಿ ಓಕೆ, ಅನ್ಕಂಡೀಷನಲ್ ಲವ್ ಅಂತ ಬಂದಾಗ್ಲೇ ಅನ್ಕೊಂಡೆ ಇಲ್ಲಿ ಈ ಒಂದು ಥರ್ಡ್ ಪಾಯಿಲ್ ನ ಯಾರು, ಈ ಜುಮ್ಕವನ್ನ ಯಾರು ಚೂಸ್ ಮಾಡ್ಕೊಂಡಿದಾರ, ಇಲ್ಲಿ ಯಾರು ನಿಮ್ಮ ಪರ್ಸನ್ ಮದ್ವೆ ಆಗಿ ಹೋಗಿದಾರಲ್ವಾ, ಅವ್ರು ಇಲ್ಲಿ ನಿಮ್ಮನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋಂತ ಒಂದು ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಮದ್ವೆ ಆಗಿ ಹೋಗಿರುವಂತವ್ರು ಆಗಿರ್ಬೋದು, ಅಥವಾ ಸ್ಟಿಲ್ ಇಬ್ರು ಕೂಡ ಕನೆಕ್ಟ್ ಅಲ್ಲಿ ಇದ್ದೀರಾ. ಬಟ್ ಅಂದ್ರೆ ಏನು ಮದ್ವೆ ಆಗ್ಲಿಲ್ಲ, ಇನ್ನು ಕೂಡ ಬ್ರೇಕಪ್ ಅಲ್ಲಿ ಅಥವಾ ಸಪ್ರೇಷನ್ ಅಲ್ಲಿ ಅಂಡ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೂ ಕೂಡ ಬರ್ತಿರುವಂತ ಎನರ್ಜಿ ಅವ್ರು ನಿಮ್ಮನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲೋ ಇದು ಆಗಲ್ಲ, ವರ್ಕ್ ಆಗಲ್ಲ, ಮುಂದೆ ಎಲ್ಲೋ ಒಂದ್ ಕಡೆ ಕ್ಯಾಸ್ಟ್ ಇಶ್ಯೂಸ್ ಬರುತ್ತೆ, ಫ್ಯಾಮಿಲಿ ಒಪ್ಪಲ್ಲ, ತುಂಬಾ ಸಂಪ್ರದಾಯಸ್ಥ ಕುಟುಂಬನೂ ಇರಬಹುದು ನಿಮ್ಮ ಪರ್ಸನ್ದು. ಸೊ ಎಲ್ಲೋ ಒಂದ್ ಕಡೆ ಇದು ಆಗಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮರೆಯೋದಿಕ್ ನೋಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವರಲ್ಲಿ ನಿಮ್ಮ ಬಗ್ಗೆ ಇರುವಂತದ್ದು ಅನ್ಕಂಡೀಷನಲ್ ಲವ್, ಅದಕ್ಕೆ ಅವರಿಗೆ ನಿಮ್ಮನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ. ಓಕೆನಾ? ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕನೆಕ್ಷನ್ ಅಂತಾನೆ ಹೇಳ್ಬೋದು. ಈ ಒಂದು ಮೂರನೇ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೀವು. ಓಕೆನಾ? ಸೊ ಎಲ್ಲೋ ಒಂದ್ ಕಡೆ ವರ್ಷಗಳ ನಂತರ ಆದ್ಮೇಲೂ ನಿಮ್ಮ ಪರ್ಸನ್ ನೀವು ಭೇಟಿ ಮಾಡ್ತೀರಾ. ಇಲ್ಲಿ ಯಾವುದೇ ಆಗಿರಬಹುದು, ಈಗ ಮದ್ವೆ ಆಗಿ ನಿಮ್ಮಿಂದ ಬಿಟ್ಟು ಹೋಗಿರೋರು ಆಗಿರಬಹುದು, ಅಥವಾ ಮದ್ವೆ ಆಗದಿದ್ದೋರು ಆಗಿರಬಹುದು, ಇಬ್ರಲ್ಲೂ ಕೂಡ ವರ್ಷಗಳ ಕಳೆದಂತರ, ಈ ವರ್ಷದ ಎಂಡ್ ಅಲ್ಲಿ ಆಗಿರಬಹುದು, ಅಥವಾ ಒಂದ್ ಸ್ವಲ್ಪ ದಿನ ವರ್ಷಗಳು ಕಳೆದ್ಮೇಲೆ ಮತ್ತೆ ಅವ್ರು ನಿಮ್ಮನ್ನ ಭೇಟಿ ಮಾಡ್ತಾರೆ, ಭೇಟಿ ಆಗ್ತೀರಾ ಅನ್ನುವಂತ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ. ಎಸ್, ಇಲ್ಲಿ ಇಬ್ರು ಕೂಡ ಸಪರೇಷನ್ ಅಲ್ಲಿ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಇನ್ನೊಂದು ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿರೋದು, ಇಬ್ರು ಕೂಡ ಸಪರೇಷನ್ ಅಲ್ಲಿ ಇದ್ದೀರಾ. ದಟ್ ಮೀನ್ಸ್ ಬೇರೆ ಬೇರೆ ಊರ್ನಲ್ಲಿ ಇರಬಹುದು, ಜಾಬ್ ರಿಲೇಟೆಡ್ ಅಲ್ಲಿ ನಿಮ್ಮ ಪರ್ಸನ್ ಬೇರೆ ಊರ್ನಲ್ಲೂ ಕೂಡ ಹೋಗಿರ್ಬೋದು. ಬಟ್ ಸಮಯ ದೂರ ಮಾಡಬಹುದು, ಆದ್ರೆ ನಿಜವಾದ ಪ್ರೀತಿ ಯಾವತ್ತೂ ಕೂಡ ಮುರಿಯೋದಿಲ್ಲ. ಓಕೆನಾ? ಸೊ ಇಲ್ಲಿ ಬೇಕಾಗಿರೋದು ಅವರು, ಓಕೆ, ಅವರು ಒಂದೇ ಮನಸ್ಸಲ್ಲಿ ಅಥವಾ ಒಂದೇ ಒಂದು ಅವ್ರ ಹೋಪಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಪ್ರೀತಿ. ಅದೊಂದೇ ಅವರಿಗೆ, ಬೇರೆ ಇನ್ನೇನು ಬೇಡ ಅವರಿಗೆ. ಪ್ರೀತಿ ಅಂದ್ರೆ ಅಷ್ಟೇ. ಅವ್ರಿಗೆ ಇನ್ನು ದುಡ್ಡು, ಆಸ್ತಿ, ಸಂಪತ್ತು ಅದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೀತಿಗೆ ತುಂಬಾ ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ ಅನ್ನುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಓಕೆನಾ? ಸೊ ಈ ಕನೆಕ್ಷನ್ ಇಲ್ಲಿ ನೋಡಿದಾಗ ಡಿವೈನ್ ಕನೆಕ್ಷನ್, ಕಾರ್ಮಿಕ್ ಕನೆಕ್ಷನ್ ಅಂಡ್ ಡೀಪ್ ಕನೆಕ್ಷನ್, ಸೋಲ್ ಕನೆಕ್ಷನ್ ಅನ್ನುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಬ್ಯೂಟಿಫುಲ್. ಎಸ್, ಈ ಒಂದು 3 ಪೈಲ್ ಯಾರು ಥರ್ಡ್ ಒನ್ ಜುಮ್ಕಾವನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ರಿ ನೀವು, ಸೋಲ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಕಮೆಂಟ್ ಮಾಡಿ. ಎನರ್ಜಿನ ಪ್ರತಿಯೊಬ್ರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫೈನಲ್ ಆಗಿ ನಿಮ್ಮೆಲ್ಲರ ಪ್ರೀತಿ ಇಲ್ಲಿ ಯಾರೆಲ್ಲ ಈ 3 ಪೈಲ್ನ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಎಲ್ಲರಿಗೂ ಕೂಡ ಬರ್ತಿರುವಂತಹ ಒಂದು ಯೂನಿವರ್ಸ್ ಮೆಸೇಜ್ ಇದು ನಿಮಗಾಗಿರುತ್ತೆ. ಓಕೆ. ಎಸ್, ಪ್ರೀತಿ ಯಾವತ್ತೂ ಕೂಡ ಸಾಯೋದಿಲ್ಲ. ಓಕೆನಾ? ಅದು ಕೆಲವೊಂದ್ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೌನವಾಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೆಲವೊಂದ್ಸಲ ಕನ್ಫ್ಯೂಷನ್ ಅಲ್ಲಿ ಆಗಿರುತ್ತೆ, ಕನ್ಫ್ಯೂಷನ್ ಇರುತ್ತೆ ಆ ಪ್ರೀತಿಯಲ್ಲಿ. ಆದ್ರೆ ನಿಜವಾದ ಪ್ರೀತಿ ಯಾವಾಗ್ಲೂ ಕೂಡ ಅದು ತನ್ನ ದಾರಿಗೆ ಮರಳಿ ಬಂದೇ ಬರುತ್ತೆ. ಓಕೆನಾ? ಸೊ ನೀವಿಲ್ಲಿ ಮಾಡ್ಬೇಕಾಗಿರೋದು ಒಂದೇನೆ, ಯೂನಿವರ್ಸಿಗೆ ಸರೆಂಡರ್ ಆಗ್ಬೇಕು. ನಿಮ್ಮ ಹೃದಯ ಶುದ್ಧವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಖಂಡಿತವಾಗಿಯೂ ನಿಮ್ಮ ಹತ್ರ ಬಂದೇ ಬರುತ್ತೆ. ಸೊ ನೀವು ತಾಳ್ಮೆಯಿಂದ ವೇಟ್ ಮಾಡಿ ಆ ಟ್ರೂ ಲವ್ ನಿಮಗೆ ಸಿಗೋವರೆಗೆ. ಯಾವುದೋ ಒಂದು ಮೋಸದ ಪ್ರೀತಿಗೆ ಸಿಕ್ಕಿ ಒದ್ದಾಡೋದ್ಕಿಂತ ಮೋಸದ ಪ್ರೀತಿ ಅಂತ ಗೊತ್ತಾದಾಗ ಅದರಿಂದ ಮೂವ್ ಆನ್ ಆಗಿ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿ ಖಂಡಿತವಾಗಿಯೂ ನಿಮಗೆ ಸೆಟ್ ಆಗುವಂಥ ಪ್ರೀತಿ ಪಾರ್ಟ್ನರ್ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತಾರೆ. ಸೊ ಡೋಂಟ್ ವರಿ, ಬಿ ಪಾಸಿಟಿವ್, ಖುಷಿಯಾಗಿರಿ. ಓಕೆನಾ? ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ, ಕನೆಕ್ಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಾನು ಏನೆಲ್ಲ ಹೇಳಿದ್ದೀನಿ 3 ಪೈಲ್ಗಳಿಗೆ, 3 ಚಿತ್ರಗಳಿಗೆ ಅದನ್ನ ಕಮೆಂಟ್ ಮಾಡಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ಓಕೆ. ಸೊ ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.